ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ತಮ್ಮನೇಲಿ ನೋಡ್ತಿದ್ದಾಗೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಇವತ್ತು ಏನು ವಿಡಿಯೋ ಅಂತ. ನಾನು ನಿಮ್ಮೆಲ್ಲರ ಜೊತೆ ಇವತ್ತು ಈಸಿಯಾಗಿ ತುಂಬ ಬೇಗ ಮಾಡೋ ಅಂಥ ಪೆಪ್ಪರ್ ಫ್ರೈ ಆದರೂ ಅನ್ಬೋದು ಅಥವಾ ಡ್ರೈ ಆದರೂ ಅನ್ಬೋದು, ಅದು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಸೋಂಪು ತೊಗೊತಿದ್ದೀನಿ. ಸೋಂಪು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಜೀರ್ಣಶಕ್ತಿಗೋಸ್ಕರ ಸೋಂಪು ಹಾಕೋತೀವಿ ಅಷ್ಟೇ. 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನೀಟಾಗಿ ಅದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾನು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಅಂದರೆ ತುಂಬ ಹಾಕ್ಕೊಬೇಡಿ ಹಸಿಮೆಣ್ಸಿನ್ಕಾಯಿ. ನಾವು ಪೆಪ್ಪರ್ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ ನೀವು. ನೀಟಾಗಿ ಫ್ರೈ ಮಾಡಿಕೊಂಡು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇಷ್ಟು ನಾನೇನು ತೋರಿಸ್ತಾ ಇರೋದು, ನಾನು ತೊಗೊಂಡಿರೋದು 1 kg ಚಿಕನ್ಗೆ. 1 kg ಚಿಕನ್ಗೆ ನಾನು ಅಳತೆನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 1 ಚಮಚ ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, 3 ತೊಗೊತಿದ್ದೀನಿ ನಾನು. ಸೊ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇವಾಗ ನೋಡ್ತಿರ್ಬೋದು, ಅದು ಕಲರ್ ಚೇಂಜ್ ಆಗಿದೆ, ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಅದಕ್ಕೆ ನೀಟಾಗಿ ಮುಂಚೆನೇ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ನೀವು ವಾಟರ್ ಬೇಕಾದರೆ ಸೇರಿಸ್ಕೋಬೋದು. ಸೊ ವಾಟರ್ ಸೇರಿಸ್ಕೊಂಡ್ರೆ ಅದು ನಿಮಗೆ ಫ್ರೈ ಥರ ಆಗುತ್ತೆ. ವಾಟರ್ ಬೇಡ ಅಂತಂದರೆ ಡ್ರೈ ಆಗುತ್ತೆ. ನಾನಿವಾಗ ತೋರಿಸ್ತಾ ಇರೋದು ಡ್ರೈ, ಅದಕ್ಕೋಸ್ಕರ ನಾನು ವಾಟರ್ ಸೇರಿಸ್ಕೊಂಡಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊತಾ ಇರಬೇಕು ಅದನ್ನು ಆವಾಗವಾಗ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಈಸಿ, ಇದೆಲ್ಲ ನಿಮಗೆ ಮನೆಯಲ್ಲೇ ಸಿಗೋ ಅಂಥದ್ದು. ಸೊ ಅದನ್ನೇ ಹಾಕಿ ಆರಾಮಾಗಿ ಕ್ವಿಕ್ಕಾಗಿ ಮಕ್ಳಿಗೂ ಮಾಡ್ಕೊಡ್ಬೋದು, ಅಥವಾ ಅರ್ಜೆಂಟಾಗಿ ಏನಾದ್ರು ಮಾಡಬೇಕು ವಿತಿನ್ ಲೈಕ್ ಒಂದು 15 to 20 ಮಿನಿಟ್ಸಲ್ಲೇ ನಿಮಗೆ ಆಗೋಗುತ್ತೆ ಎಲ್ಲ ರೆಡಿ ಇದ್ದರೆ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ಅವಾಗವಾಗ ತೆಗ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು 80% ಆದಮೇಲೆ 1 ಚಮಚ ಪೆಪ್ಪರ್ ಪೌಡರ್ ನಿಮ್ಗೆ ಇನ್ನೂ ಬೇಕು, ಇನ್ನೊಂಚೂರು ಖಾರ ಬೇಕು ಅಂದರೆ ಅದು ನಿಮ್ಮ ಆಪ್ಷನಲ್ಲಿ ಇನ್ನೊಂಚೂರು ಹಾಕ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಅರ್ಧ ಹೋಳಷ್ಟು ನಿಂಬೆಹಣ್ಣ ಸೇರಿಸಿ ಲಾಸ್ಟಲ್ಲೇ ಕೊತ್ತಂಬರಿ ಜೊತೆ ಗಾರ್ನಿಷ್ ಮಾಡಿದ್ರೆ ಬಿಸಿ ಬಿಸಿಯಾದ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.